ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾ ಸೈಟ್ ಹಂಚಿಕೆ ಹಗರಣ. ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ನಟೇಶ್ ವಿಚಾರಣೆ ನಡೀತಾ ಇದೆ. ಅಂದಿನ ಮೂಡಾ ಆಯುಕ್ತರಾಗಿದ್ದಂತಹ ನಟೇಶ್ನ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಲೋಕ ನೋಟಿಸ್ ಬೆನ್ನಲ್ಲೇ ಹಿಂದಿನ ಅವತ್ತಿನ ದಿನ ಆಯುಕ್ತರಾಗಿದ್ದಂತಹ ನಟೇಶ್ ಹಾಜರಾಗಿದ್ದಾರೆ. ಸಿಎಂ ಪತ್ನಿಗೆ 14 ಸೈಟ್ ಅನ್ನ ಮಂಜೂರು ಮಾಡಿದ್ರು ನಟೇಶ್. ಈಗ ನಟೇಶ್ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ನಟೇಶ್ ಎಂಕ್ವೈರಿ ನಡೀತಾ ಇದೆ. ಈಗಾಗಲೇ ಒಮ್ಮೆ ಲೋಕಾಯುಕ್ತ ವಿಚಾರಣೆಯನ್ನ ನಟೇಶ್ ಎದುರಿಸಿದ್ರು. ಇದೀಗ ಮತ್ತೊಮ್ಮೆ ನೋಟಿಸ್ ನೀಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಲೋಕ ಅಧಿಕಾರಿಗಳು. 14 ಸೈಟ್ ಹಂಚಿಕೆ ಕುರಿತಂತೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಅಧಿಕಾರಿಗಳು. ಈ ಹಿಂದೆ ಇಡಿ ಇವರನ್ನ ವಿಚಾರಣೆ ಮಾಡಿದಾಗಲೂ ಕೂಡ ಕಾನೂನುಬದ್ಧವಾಗಿಯೇ ಸೈಟ್ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಮಾಧ್ಯಮಗಳ ಕ್ಯಾಮ್ರಾ ನೋಡಿದಾಗ ನಟೇಶ್ ಗರಂ ಆದ್ರು. ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಈ ಮೂಡಾ ಹಗರಣ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಅನ್ನೋದು ಒಂದು ವಿಚಾರ. ಅವತ್ತಿನ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ವಿಚಾರಣೆಯನ್ನ ಇವತ್ತು ಲೋಕಾಯುಕ್ತದಲ್ಲಿ ನಡೆಸಲಾಗ್ತದೆ. ಅವರು ಪಾಪ ಯಾಕೋ ಫ್ರಸ್ಟ್ರೇಷನ್ ಅಲ್ಲಿ ಇದ್ರೋ ಏನೋ ಗೊತ್ತಿಲ್ಲ, ಸ್ವಲ್ಪ ಮಾಧ್ಯಮಗಳ ಮೇಲೆ ಗರಂ ಕೂಡ ಆಗಿದ್ರು. ಸದ್ಯ ವಿಚಾರಣೆ ಯಾವ ಹಂತದಲ್ಲಿ ನಡೀತಾ ಇದೆ ಸುರೇಶ್? ಸಿಂಧೂರೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಇದೇ ನಟೇಶ್ ಇದ್ರು. ಇವತ್ತು ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಒಂದಷ್ಟು ದಾಖಲೆಗಳನ್ನ ಹೊತ್ತು ತಂದ ನಟೇಶ್ ಆರಂಭದಲ್ಲಿ ಕ್ಯಾಮೆರಾಗಳನ್ನ ಕಂಡು ಗಾಬರಿ ಆದ್ರು. ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ ಅಂತೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ನಟೇಶ್ ಆತಂಕಕ್ಕೆ ಮತ್ತೆ ಗಾಬರಿ ಆದಂತಹ ರೀತಿಯಲ್ಲಿ ಕೂಡ ಕಂಡು ಬಂದೋದನ್ನ ನಾವು ದೃಶ್ಯಾವಳಿಗಳಲ್ಲಿ ಕೂಡ ನೋಡಬಹುದು. ಇದೇ ನಟೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ನಿವೇಶನಗಳನ್ನ ಕೊಟ್ಟಿದ್ದು ಕಾನೂನು ಬಾಹಿರ ಅಲ್ಲ, ಕಾನೂನು ಪ್ರಕಾರವಾಗಿ ಕೊಟ್ಟಿದೆ ಅಂತೇಳಿ ಹಲವು ದಿನಗಳ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಮಾಹಿತಿಯನ್ನ ನೀಡಿದ್ರು. ಅದಾದ ಬಳಿಕ ಇಡಿ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿ ಅದಾದ ಬಳಿಕ ವಾಪಸ್ ಬಿಟ್ಟಿತ್ತು. ಇದೀಗ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ 14 ನಿವೇಶನಗಳು ಕಾನೂನು ಬಾಹಿರವಾಗಿ ಆಗಿದೆಯಾ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಆ ನಿವೇಶನಗಳನ್ನ ಕೊಡಲಾಗಿದೆಯಾ, ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ನಟೇಶ್ ಅವರು ಕೊಟ್ಟಿದ್ದಂತಹ ನಿರ್ಧಾರ ಏನಿದೆ, 14 ನಿವೇಶನಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು, ಸಿದ್ದರಾಮಯ್ಯ ಅವರು ಈ 14 ನಿವೇಶನಗಳನ್ನ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಇದೇ ಪ್ರೈಮ್ ಲೊಕೇಶನ್ ನಲ್ಲಿ ನಿಮಗೆ ಕೊಡುವಂತೆ ಏನಾದ್ರೂ ಹೇಳಿದ್ರ ಅಥವಾ ಸಿದ್ದರಾಮಯ್ಯ ಅವರು ಮೌಖಿಕ ಆದೇಶವನ್ನೇನಾದ್ರೂ ಮಾಡಿದ್ರ, ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರ್ತಕ್ಕಂಥ ಉದೇಶ್ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಒಂದು ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡಿಕೊಂಡು ಮತ್ತೊಂದು ಆಡಿಯೋ ರೆಕಾರ್ಡ್ ಅನ್ನ ಕೂಡ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅವರ ಹೇಳಿಕೆಯನ್ನ ಸಂಪೂರ್ಣ ಟೈಪ್ ಮಾಡಿ ಅವರಿಗೆ ಹೇಳಿ ಓದಿದ ಬಳಿಕ ಅವರಿಂದ ಸಹಿಯನ್ನ ಪಡೆದುಕೊಂಡು ಅವರನ್ನ ಕಳಿಸುವಂತದ್ದು. 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಪೂರ್ವಾಪರ 14 ನಿವೇಶನಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು, ನೋಟಿಫಿಕೇಶನ್ ಹಾಗೂ ಡಿನೋಟಿಫಿಕೇಶನ್ ಅಂತ ಸಂದರ್ಭದಲ್ಲಿ ಏನ ಬೆಳವಣಿಗೆ. ಸುರೇಶ್, ಮಾತಾಡ್ತೀನಿ ನಾನು ನಿಮ್ ಜೊತೆಗೆ, ನಾನು ಮಾತನಾಡ್ತೀನಿ. ಮಾಧ್ಯಮಗಳ ಮೇಲೆ ಗರಂ ಆದ್ರೂ ಮೂಡಾ ಮಾಜಿ ಆಯುಕ್ತ. ಲೋಕ ಕಚೇರಿ ಬಳಿ ಕ್ಯಾಮ್ರಾ ಕಂಡು ಕೂಗಾಡಿದ್ರು ನಟೇಶ್. ನನ್ನನ್ನು ಯಾಕ್ರಿ ವಿಡಿಯೋ ಮಾಡ್ತಾ ಇದ್ದೀರಾ, ಆಮ್ ಐ ಡಾನ್ಸಿಂಗ್, ನಾನೇನ್ ಡಾನ್ಸ್ ಮಾಡ್ತಾ ಇದ್ದೀನಾ ಅಂತ ಕೈಯಲ್ಲಿ ತಂದಿದಂತ ದಾಖಲೆಗಳನ್ನ ಟೇಬಲ್ ಮೇಲೆ ಟಪ್ ಅಂತ ಇಟ್ಟು ನಟೇಶ್ ಗರಂ ಆದ್ರು. ಏನ್ ವಿಷುವಲ್ಸ್ ಡೋಂಟ್ ಹ್ಯಾವ್ ಅ ಮಿನಿಮಲ್ ಕಾಮನ್ ಸೆನ್ಸ್ ಅಟ್ ಲೀಸ್ಟ್. ವಿಜುವಲ್ ತೆಗೆದಾರೆ ಪ್ಲೀಸ್ ಸರ್, ಏನಿದೆ ಬಂದಿದ್ದಕ್ಕೆ ತಾವು ಬಿಡಿ ಸರ್, ಮಾಡಿಲ್ಲ ಸರ್, ಆಯ್ತು ಬನ್ನಿ ಬಿಡಿ, ಆಯ್ತು ಬಂದಿದ್ದಾರೆ ಅಷ್ಟೇ, ಇನ್ನೇ ಇಲ್ಲ ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇನ್ ಮಾಡ್ತೀರಿ ಬಿಡಿ, ಆಯ್ತು ಡ್ಯಾನ್ಸಿಂಗ್. ಸುರೇಶ್, ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರೆ ನೀವು. ಹಿಂದಿನ ಅವತ್ತಿನ ದಿನ ಸೈಟ್ಗಳನ್ನ ಇಶ್ಯೂ ಮಾಡಿದಾಗ ನಟೇಶ್ ಅವರು ಆಯುಕ್ತರಾಗಿದ್ರು, ಸೊ ಹಾಗಾಗಿ ಸ್ವಲ್ಪ ಫ್ರಸ್ಟ್ರೇಷನ್ ಅಲ್ಲಿ ಕೂಡ ಇರಬಹುದು ಅವರು.
ಸಿಡಿಮಿಡಿಗೊಂಡ್ರು. ಬಟ್ ವಿಚಾರಣೆ ಯಾವ ಹಂತದಲ್ಲಿದೆ, ಏನ್ ಕತೆ? ಈಗಷ್ಟೇ ಲೋಕಾಯುಕ್ತ ಕಚೇರಿಯಲ್ಲಿ ಇರ್ತಕ್ಕಂಥ ಉದೇಶ್ ಅವರ ಮುಂದೆ ಈ ನಟೇಶ್ ಏನಿದ್ದಾರೆ, ಮೂಡ ಆಯುಕ್ತರ ನಟೇಶ್ ಅವರು ಹಾಜರಾಗಿದ್ದಾರೆ. ನಾನು ಅವ್ನು ಲೋಕಾಯುಕ್ತ ಕಚೇರಿಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಇದು ದಿವಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಲೋಕಾ ಕಚೇರಿ. ಕೆಲವೇ ಹೊತ್ತಿನ ಹಿಂದಷ್ಟೇ ಆಟೋದಲ್ಲಿ ಬಂದಂತ ನಟೇಶ್ ಅವರು ತಮ್ಮ ದಾಖಲೆಗಳನ್ನ ತೆಗೆದುಕೊಂಡು ಬಂದ್ರು. ಮಾಧ್ಯಮಗಳ ಮುಂದೆ ಕೂಗಾಡಿದ್ರು, ನನ್ನನ್ನು ಯಾಕ್ರಿ ವಿಡಿಯೋ ಮಾಡ್ತೀರಾ, ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನ ಅನ್ನೋ ಒಂದು ಗಾಬರಿಯಿಂದಲೇ ಆತಂಕದಲ್ಲಿ ಪ್ರಶ್ನೆಯನ್ನ ಮಾಧ್ಯಮಗಳ ಕ್ಯಾಮೆರಾವನ್ನ ಕಂಡು ಕೇಳಿದ್ರು. ಈಗಷ್ಟೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಲೋಕಾಯುಕ್ತ SP ಆಗಿರ್ತಕ್ಕಂಥ ಉದೇಶ್ ಅವರು ಅವರಿಗಾಗಿಯೇ ಸಿದ್ಧಪಡಿಸಿಕೊಂಡಂತ ಒಂದಷ್ಟು ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೇಳುವಂತ ಸಂದರ್ಭಕ್ಕೂ ಕೂಡ ಮುಂದಾಗಿದ್ದಾರೆ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು ಆಯುಕ್ತರಾಗಿದ್ದಂತ ಸಂದರ್ಭದಲ್ಲಿ ಮಂಜೂರು ಮಾಡಲಾದಂತ 14 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಯಾರು ಆ ಲೊಕೇಶನ್ ಅನ್ನ ನೋಡ್ಕೊಟ್ಟಿದ್ರ, ಪ್ರೈಮ್ ಲೊಕೇಶನ್ ಅಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಕೊಡಬೇಕು ಅಂತ ಕೇಳಿದ್ರ, ಇಂಥದ್ದೇ ಜಾಗದಲ್ಲಿ ನೀವು ಸೈಟ್ ಅನ್ನ ಕೊಡಿ ಅಂತ ಹೇಳಿ ಏನಾದ್ರು ಕೂಡ ಅವರು ನಿಮ್ಮ ಬಳಿ ಏನಾದ್ರು ಮಾಹಿತಿಯನ್ನ ಕೇಳಿದ್ರ, ರಿಕ್ವೆಸ್ಟ್ ಮಾಡಿದ್ರ, ಪ್ರಭಾವ ಏನಾದ್ರು ಬೀರಿದ್ರ, ಒತ್ತಡ ಹಾಕಿದ್ರ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ತಿದ್ದಾರೆ ಲೋಕಾಯುಕ್ತ SP ಉದೇಶ್ ಅವರು ನಟೇಶ್ ಅವರಿಂದ. ಸಿಂಧೂರ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ.